ಏನೊಬ್ಬ ಮೈದ ಈ ತಂಪೊತ್ತಲ್ಲಿ ಹೆಂಡತಿ ಜೊತೆ ಇರೋದು ಬಿಟ್ಬಿಟ್ಟು ನನ್ನನ್ನು ನೆನ್ಸ್ಕೊಂಡಿದ್ಯಾ? ಅದು ಸತ್ಯ ಓದ್ಕೋತಾ ಇಲ್ವ ಮೈದ, ಅದಕ್ಕೆ ನಾನೇನು ಫೋನ್ ಮಾಡಿದೆ. ಪಾಪ ಕಣಬ್ಬ ಮೈದ, ನೀನು ಹೆಂಡತಿಗೆ ಓದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟು ನೀನು ನಿರುದ್ಯೋಗಿ ಆಗ್ಬಿಟ್ಟಿದ್ಯಾ. ಇಂಥ ಪರಿಸ್ಥಿತಿ ಯಾವ ಗಂಡಂದಿರಿಗೂ ಬರಬಾರ್ದು. ಹಾಗೆಲ್ಲ ಏನೂ ಇಲ್ಲ ಕಣೋ, ಜೊತೆಲಿದ್ದಿದ್ರೆ ನಾವೇನು ರೊಮ್ಯಾನ್ಸ ಮಾಡ್ತಾ ಇದ್ವಿ, ಆವಾಗಲೂ ಕಿತ್ತಾಡ್ಕೊಂಡೇ ಇರ್ತಾ ಇದ್ವಿ. ಲವ್ ಮೈದ, ಆ ಕಿತ್ತಾಟಕ್ಕೆಲ್ಲನೂ ಇತಿಶ್ರೀ ಆಡಬೇಕು ಅಂತಾನೆ ಅಲ್ವಾ ನೀನೀಗ ಪ್ರಪೋಸ್ ಮಾಡಬೇಕು ಅಂತಿರೋದು? ಲವ್ ರೇಗಿಸ್ಬೇಡ ಕಣ, ಅಲ್ಲಿ ನೋಡಿದ್ರೆ ಸತ್ಯ ರೇಗಿಸ್ತಾಳೆ, ಇಲ್ಲಿ ನೋಡಿದ್ರೆ ನೀನನ್ ರೇಗಿಸ್ತೀಯ. ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ನಾನು. ಹೋಗ್ಲಿ ಬಿಡು, ಪ್ರಪೋಸ್ ಮಾಡಕ್ ಐಡಿಯಾ ಸಿಕ್ತಾ? ಆಕ್ಚುಲಿ ಇಲ್ಲ ಬಾಮೈದ, ಬಟ್ ಏನೋ ಒಂದು ಐಡಿಯಾ ಇದೆ. ಬಟ್ ಹೇಗೆ ಪ್ರಪೋಸ್ ಮಾಡೋದು ಅಂತ ಇನ್ನೂ ಗೊಂದಲ ಇದೆ ಕಣೋ. ಬಾ ಮೈದ, ಈ ಪ್ರೀತಿ ಅಂದ್ರೆ ಒಂದಲ್ಲ ಕಣೋ. ಅದೆಲ್ಲ ಬಿಡು, ನಿನ್ಗೇನಾದ್ರೂ ಐಡಿಯಾ ಹೊಳಿತಾ? ಅಪ್ಪ ತಂದೆ, ಇದ್ರಲ್ಲಿ ನಾನು ಒಂಚೂರಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯೇನೋ? ಅದ್ರಲ್ಲೂ ಅಕ್ಕ ಬಂದ್ ರೇಂಜೇ ಬೇರೆ. ಅದೇ ಕಣೋ ಬಾಮೈದ ಆಗಿರೋದು ಪ್ರಾಬ್ಲಮ್ಮು. ಬೇರೆ ಹುಡುಗಿರಾಗಿದ್ದಿದ್ರೆ ಹೇಗೋ ಒಂದು ಹೇಳ್ಬಿಡ್ಬೋದಾಗಿತ್ತು, ಒಂದೇ ಒಂದು ಡಿನ್ನರಲ್ಲಿ ಈ ಮ್ಯಾಟರ್ನ ಹೇಳ್ಬಿಡ್ಬೋದಾಗಿತ್ತು. ಮತ್ ಇವಾಗ ಏನ್ ಮಾಡ್ತೀಯ? ಈ ವಿಷಯ ಅಕ್ಕ ಬಣ್ಗೆ ಹೇಳ್ತೀಯೋ ಇಲ್ವೋ? ಇಲ್ಲ ಬಾಮೈದ, ಪ್ರೀತಿ ವಿಷಯ ಹೇಳಿ ನಾನು ಪ್ರಪೋಸ್ ಮಾಡಲೇಬೇಕು. ಆದರೆ ಅದನ್ನು ಹೇಗೆ ಹೇಳೋದು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಕಾರ್ತಿಕ್, ಮತ್ತೆ ಶುರು ಹಚ್ಕೊಡಿಯಾ? ನಾನು ನೋಡ್ತಾನೆ ಇದ್ದೀನಿ, ಅದೇನು ನಿಂದು ಪ್ರಪೋಸಲ್ ಅಂತ. ತಿಂಡಿ ತಿನ್ನೋವಾಗ್ಲೂ ಅದೇ ವಿಷಯ, ಇವಾಗ ಫೋನಲ್ಲೂ ಅದೇ ವಿಷಯ. ಏನಾಗಿದೆ ಅಂತ ನಿನಗೆ? ಹಲೋ, ಏನಾಯ್ತು ಇವನ್ಗೆ? ಇವನ್ ನಿದ್ದೆಗೆಡದಲ್ದೆ ನನ್ನೂ ನಿದ್ದೆಗೆಡಿಸ್ತಾನೆ. ಬೇಬಿ ಏನಾಯ್ತು? ಯಾಕೆ ಫೋನ್ ಕಿತ್ಕೊಂಡೆ? ನಾನು ನೆಮ್ಮದಿಯಾಗಿ ಹಾಡು ಕೇಳ್ತಾ ಇದ್ರು ನಿಂಗೆ ಪ್ರಾಬ್ಲಮಾ? ಹೌದು, ಪ್ರಾಬ್ಲಮೇ. ನಿನ್ನೆ ಏನ್ ಹೇಳಿದೆ ನಿನ್ಗೆ? ಏನು ಹೇಳಿದ್ದೆ? ಅದನ್ನ ನಾನು ನೆನ್ಪಿಸ್ಬೇಕಾ? ಗೊತ್ತಾಗ್ತಿಲ್ಲ, ಹೇಳು ಬೇಬಿ. ಫೋನ್, ನನ್ನ ಫೋನ್ ಎಲ್ಲಿ? ಓ, ಅದೇನ್ ಜಾತ್ರೆಯಲ್ಲಿ ಮಾರೋ ಫೋನಾ? ದುಬಾರಿ ಫೋನು. ಸ್ಟಾಕ್ ಇದೆಯೋ ಇಲ್ವೋ ಚೆಕ್ ಮಾಡಬೇಕು, ಕಾನ್ಫಿಗರೇಷನ್ ಚೆಕ್ ಮಾಡಬೇಕು. ಸುಮ್ಮನೆ ತರಕ್ಕಾಗತ್ತಾ? ಇಷ್ಟೆಲ್ಲ ಚೆಕ್ ಮಾಡೋದು ಬೇಡವಾ? ಆಗತ್ತೆ. ಅಲ್ಲಿಗೆ ಹೋಗಿ ಯಾವ್ದು ಕಾಸ್ಟ್ಲಿ ಇದೆಯೋ ಅದನ್ನೇ ತಗೊಂಡ್ ಬಾ. ಒಟ್ನಲ್ಲಿ ದುಬಾರಿ ಫೋನ್ ಬೇಕು, ಹೆಂಗೋ ಮಾಡಿ ಖರ್ಚು ಮಾಡಿಸ್ಬೇಕು. ನಾನು ಒಳ್ಳೆಯವನಾಗೋಣ ಅನ್ಕೊಂಡ್ರೆ ಇವಳೇ ಬಿಡ್ತಿಲ್ವಲ್ಲ ಗುರು. ಆಮೇಲೆ ನೀನು ಮೋಸಗಾರ ಅಂತ ನನ್ನೇ ಬೈತಾಳೆ. ನೋಡು, ನನಗೆ ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ. ನನಗೆ ಹೊಸ ಫೋನ್ ಬೇಕು ಅಷ್ಟೇ. ಅದೇನ್ ಮಾಡ್ತೀಯೋ, ದುಡ್ಡನ್ನ ಹೇಗೆ ಅರೇಂಜ್ ಮಾಡ್ತೀಯೋ ಅಂತ ನಾನು ನೋಡ್ತೀನಿ. ದೇವ್ರೆ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗ ಆಯ್ತಲ್ಲಪ್ಪ. ಏನ್ ಮಾಡೋದೀಗ? ಈ ನನ್ನ ಮಗ ಅದೇನೋ ಸ್ಕೀಮ್ ಹಾಕಿದ್ದಾನೆ. ಅದೇನು ಅಂತ ನಾನು ತಿಳ್ಕೋಬೇಕು. ಛೇ, ಈ ಫೋನ್ಗೆ 1.5 ಲಕ್ಷ ಎಲ್ಲಿಂದ ಅಪ್ಪ ತರೋದು? ಹೋದ್ಸಲ ಕೀರ್ತನ ಮೇಡಮ್ ಹತ್ರ ಪ್ರಸ್ತುತ ಖುಷಿಲಿ 3 ಲಕ್ಷ ಈಸ್ಕೊಂಡು ಉಗಿಸ್ಕೊಂಡಿದ್ದೀನಿ. ಇನ್ಮೇಲೆ ಕೊಡಲ್ಲ ಅಂತ ಬೇರೆ ಅಂದಿದ್ದಾರೆ. ಏನ್ ಮಾಡ್ಲಿ? ಈ ದಿವ್ಯಾ ಸರಿಯಾಗಿ ಲಾಕ್ ಮಾಡಿದಾಳೆ.
ಈ ಸೈಟ್ನ ಹೆಂಗಾರು ಸೇಲ್ ಮಾಡಿಸ್ಬಿಟ್ರೆ 10% ಕಮಿಷನ್ನು. 2 ತಿಂಗಳು ತೀರ್ಥಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಓ ಬಾಮೈದ ಪಾಮೈದ ಈ ಪ್ರಪೋಸು ಅಂತ ಮತ್ತೆ ತಲೆ ತಿನ್ಬೇಡ ಕಣ. ಮೊದಲೇ ತಲೆ ಬಿಸಿಲಿದ್ದೀನಿ. ನೀನ್ ಗೋಲ್ಡ್ ನೋಡಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ. ಲವ್ ಮೊದಲು ಕೇಳಿಸ್ಕೊಳ್ಳೋ. ಐಡಿಯಾ ಸಿಕ್ಕಾಯ್ತು. ಹಾ ಅರೇಂಜ್ಮೆಂಟ್ಸ್ ಅಷ್ಟೇ ಬಾಕಿ, ಅದಕ್ಕೆ ನೀನ್ ಹೆಲ್ಪ್ ಬೇಕು. ಕಾಂಗ್ರೆಸ್ ಬಾಮೈದ, ಅಂತೂ ಇಂತೂ ದಡ ಸೇರ್ಬಿಟ್ಟಲ್ಲ. ರಾಮ ಸೀತೆ ಒಂದಾಗಕ್ಕೆ ಈ ಹನುಮಂತ ಏನ್ ಮಾಡ್ಬೇಕು ಅಂತ ಹೇಳು ಸಾಕು. ಇಷ್ಟು ಮಾಡೋ ಸಾಕು. ಜೈ ಬಜರಂಗ ಬಲಿ. ನಿನ್ ಕೆಲ್ಸ ಆಯ್ತು ಅನ್ಕೋ. ಆದ್ರೆ ಒಂದ್ ವಿಷಯ ಬಾಮಿ, ವಿಷಯ ಲೀಕ್ ಆಗಂಗಿಲ್ಲ. ಈ ವಿಷಯ ನಿನ್ನ ಮಧ್ಯ ಮಾತ್ರ ಇರಬೇಕು. ಡೋಂಟ್ ವರಿ ಬಮೈದ, ನೀನು ನಿನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳಕ್ಕೆ ರೆಡಿ ಆಗು. ಮಿಕ್ಕಿದ ವ್ಯವಸ್ಥೆ ಎಲ್ಲ ಈ ಹನುಮಂತ ಮಾಡ್ತಾನೆ. ಥ್ಯಾಂಕ್ ಯು ಬಾಮಿ. ಫ್ರೆಂಡ್ ಅಂದ್ರೆ ನೀನೇ ಕಣ. ಏನು ಭಾರಿ ಖುಷಿಯಲ್ಲಿರೋ ತರ ಇದೆ. ಏನಾದ್ರೂ ಗುಡ್ ನ್ಯೂಸಾ? ಒಂಥರ ಹಾಗೆ. ಹೇಗೆ? ಅದೆಲ್ಲ ಈಗ ಹೇಳಕ್ಕಾಗಲ್ಲ. ಸತ್ಯ, ನಾಳೆ ನಾನು ನೀನು ಆಚೆ ಹೋಗೋಣ. ರೆಡಿ ಇರು. ಎಲ್ಲಿಗೆ ಅಂತ ಮಾತ್ರ ಕೇಳ್ಬೇಡ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದಂತೆ. ಏಯ್, ಇತ್ತೀಚೆಗೆ ನಿನಗೆ ಸ್ಕ್ರೂ ಬಿದ್ದೋಗಿದೆ ಅಂತ ಅನ್ಸುತ್ತೆ. ಒಂದೊಂದ್ ದಿನ ಒಂದೊಂದ್ ತರ ಆಡ್ತೀಯಲ್ಲ. ಏನಾದ್ರೂ ತಿಳ್ಕೊ, ನಾಳೆ ರೆಡಿ ಇರ್ಬೇಕಷ್ಟೇ. ಇಲ್ಲಿ ಯಾಕೆ ಬಂದಿದ್ದಾನೆ? ಯಾರಿಗೋಸ್ಕರ ಕಾಯ್ತಿದ್ದಾನೆ? ಹಲೋ ಮೇಡಮ್. ಕೀರ್ತನಂಗೂ ಬಾಲಂಗೂ ಏನು ಕನೆಕ್ಷನ್? ಇದು ನಿನಗೆ ಸಿಗಬೇಕು ಅಂತಂದರೆ
ಮೊದಲು ಆ ವಿಡಿಯೋ ಡಿಲೀಟ್ ಆಗಬೇಕು. ದುಡ್ಡು ಫಸ್ಟು, ಕೆಲಸ ನೆಕ್ಸ್ಟ್ ಮೇಡಮ್. ಅಂದರೆ ಇಷ್ಟು ದಿನ ಬಾಲಂಗೆ ದುಡ್ಡು ಕೊಡ್ತಾ ಇದ್ದವಳು ನನ್ನನ್ನು ಯಾಮಾರ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದವಳು ಇವಳೇನಾ? ನನ್ನ ಹತ್ರನೇ ಬಾಲ ಬಿಚ್ಚಬೇಡ, ಮೊದಲು ವಿಡಿಯೋ ಡಿಲೀಟ್ ಮಾಡು. ಮಾಡ್ತೀನಿ ಮೇಡಮ್, ಇದೊಂದು ಸರಿ ಹೆಲ್ಪ್ ಮಾಡಿ, ಮತ್ತೆ ನಿಮ್ಮ ಹತ್ರ ಕೇಳೋದೇ ಇಲ್ಲ. ಇದನ್ನೇ 1008 ಸತಿ ಹೇಳಿದ್ಯಾ, ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದೆಯಾ. ಇದೆಲ್ಲ ಇನ್ಮೇಲಿಂದ ನಡೆಯೋದಿಲ್ಲ. ನೀನು ಫೋನ್ ಕೊಡು. ನಾನೇ ಡಿಲೀಟ್ ಮಾಡ್ಕೋತೀನಿ. ನಾನು ನಿನ್ನನ್ನು ನಂಬೋದಿಲ್ಲ. ನನ್ನ ಕಣ್ಣು ಮುಂದೆನೇ ಡಿಲೀಟ್ ಮಾಡು. ಡಿಲೀಟ್ ಮಾಡೇ ಬಿಟ್ಟ. ಗುಡ್. ಈಗ ನನ್ನ ನಂಬರ್ ಸಹ ಡಿಲೀಟ್ ಮಾಡು. ಮೇಡಮ್, ಡಿಲೀಟ್ ಮಾಡು ಅಂದೆ. ಇನ್ಮೇಲಿಂದ ನಿನ್ನಿಂದ ನನಗೆ ಒಂದೇ ಒಂದು ಕಾಲ್ ಕೂಡ ಬರಬಾರ್ದು. ನನಗೆಲ್ಲ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲನೂ ಮುಗಿಸ್ಬಿಟ್ಟ. ಮೇಡಮ್, ದುಡ್ಡು. ಓ ಹೌದಲ್ವಾ, ತಗೋ. ಸತ್ಯ, ಈ ಬಾಲ ದುಡ್ಡಾದ್ರೂ ತಗೋತಾ ಇದ್ದಾನೆ. ಬರೋ ಅಷ್ಟು ಬರಲಿ, ಮಿಕ್ಕಿದ್ನ ಮುಂದೆ ನೋಡ್ಕೊಳ್ಳೋಣ. ಮೇಡಮ್, ದುಡ್ಡಲ್ಲಿ? ದುಡ್ಡ? ಯಾವ ದುಡ್ಡೋ? ಏನೋ ಹೋಗ್ಲಿ ಪಾಪ ಅಂತ ಹೆಲ್ಪ್ ಮಾಡ್ತಿದ್ರೆ ನನಗೆ ಟಾರ್ಚರ್ ಕೊಡ್ತಿದ್ದೆ ಅಲ್ವಾ? ಇನ್ಮೇಲಿಂದ ನನ್ನಿಂದ ನಿನಗೆ ಒಂದು ನಯಾ ಪೈಸದ ಹೆಲ್ಪ್ ಸಹ ಆಗೋದಿಲ್ಲ. ಗುಡ್ ಬೈ. ಮೇಡಮ್, ನೀವೇ ಹೀಗೆ ಮೋಸ ಮಾಡಿದ್ರೆ ಹೇಗೆ? ನೀವು ಹೇಳಿದ್ರಿ ಅಂತ ವಿಡಿಯೋನ ಡಿಲೀಟ್ ಮಾಡಿದೆ. ಇನ್ಯಾವತ್ತೂ ದುಡ್ಡು ಕೇಳಲ್ಲ ಅಂತಲೂ ಹೇಳಿದೆ. ಇದೊಂದು ಸರಿ ಕೊಟ್ಬಿಡಿ ಮೇಡಮ್, ಮತ್ತೆ ನಿಮ್ಮ ತಂಟೆಗೆ ಬರಲ್ಲ. ನಾನು ನನ್ನ ಹೆಂಡ್ತಿಗೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಪ್ಲೀಸ್ ಮೇಡಮ್. ಮೇಡಮ್, ನಾನು ಬದಲಾಗಿದ್ದೀನಿ. ಮೊದಲಾದರೆ ಹೇಗೋ ಜುಗಾಡು ಮಾಡಿಕೊಂಡು ದುಡ್ಡು ಹೊಂದಿಸ್ಕೊತಾ ಇದ್ದೆ, ಅಥವಾ ನಿಮ್ಮ ಹತ್ರ ಕೇಳ್ತಿದ್ದೆ. ಇನ್ಮೇಲೆ ಆಗಾಗಲ್ಲ ಮೇಡಮ್. ನಾನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಗೆಟ್ ಲಾಸ್ಟ್. ಮೇಡಮ್, ಮೇಡಮ್, ಇದು ಒಂದೇ ಒಂದು ಸರಿ ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್, ಮೇಡಮ್. ಏನ್ ಮಾಡ್ತಿದ್ಯಾ? ಅದು ನಾನು ಸೊಳ್ಳೆ ಕೆನೆ ಹತ್ರ ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಸತ್ಯ, ಸುಳ್ಳ. ನಾನೇನಕ್ಕೆ ಸುಳ್ಳು ಹೇಳಿ? ನಾನ್ ನಿಜ ಹೇಳ? ನಿಜ. ನಾನ್ ಮಲ್ಗಿರ್ಬೇಕಾದ್ರೆ ನನ್ನ ಹತ್ರ ಬಂದು ಮುತ್ತು ಕೊಡಕ್ ಬರ್ತಿದ್ದೆ ನೀನು. ಬಲೆ ಇದೆಯಾ ಅಮೂಲ್ ಬೇಬಿ? ನಿನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಸತ್ಯ, ಅದು ಆ ಥರ ಅಲ್ಲ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದೇ ಒಂದು ಚಾನ್ಸ್ ಕೊಡು ಪ್ಲೀಸ್. ಏನಯ್ಯ, ಏನೇ ಎಕ್ಸ್ಪ್ಲೇನ್ ಮಾಡೋದು? ನಾನೇ ಬಂದು ಮುತ್ತು ಕೊಡು ಅಂತ ಕೇಳಿದಾಗ ಪೋಸ್ ಕೊಡ್ತಿದ್ದೆ. ಈಗ ನಾನು ಮಲ್ಗಿರ್ಬೇಕಾದ್ರೆ ಇಲ್ಲ ಸತ್ಯ, ನಿಜವಾಗ್ಲೂ ಆ ಥರ ಏನು ಇಲ್ಲ. ಏನಿಲ್ಲ ಏನಿಲ್ಲ. ಮುತ್ತು ಬೇಕು ಅಂತಾನೆ ಇದ್ದಿದ್ರೆ ನಾನು ಎಚ್ಚರ ಇರ್ಬೇಕಾಗಿದ್ರೇನೆ ಕೇಳ್ಬೇಕಾಗಿತ್ತು. ನಾನು ಮಲ್ಗಿರ್ಬೇಕಾದ್ರೆ ಇದೇನಿದೆ ಅಸಹ್ಯ. ಚಿಚಿ, ನೀನ್ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಿಜವಾಗ್ಲೂ ನಿಂಗೆ ಮುತ್ತು ಕೊಡಕ್ ಬಂದಿರ್ಲಿಲ್ಲ. ಅದು ಏನಾಯ್ತು ಅಂದ್ರೆ ಏನಾಯ್ತು? ಹತ್ರ ಬಂದು ಹಾಗೆ ಸುಮ್ನೆ ನೋಡ್ತಾ ಇದ್ದ.
ಸುಳ್ಳು ಹೇಳಿದ್ರು ನಂಬೋ ತರ ಹೇಳಯ್ಯ. ಅದು ನೋಡುದು ಅಂದ್ರೆ ಬರೀ ನೋಡ್ತಿರೋದಲ್ಲ, ನೀನು ಇಷ್ಟೊತ್ತಾದ್ರೂ ಎದ್ದಿರ್ಲಿಲ್ವಲ್ಲ, ಅದಕ್ಕೆ ನಿನ್ನ ಎಪ್ಸೋಣ ಅಂತ ಬಂದೆ ಅಷ್ಟೇ, ಪ್ರಾಮಿಸ್. ಆಗ್ಲೇ ನೋಡಿದ್ರೆ ನನ್ ಕೆನ್ನೆ ಮೇಲೆ ಸೊಳ್ಳೆ ಕೂತಿತ್ತು ಅಂದೆ, ಈಗ ಎಪ್ಸದಕ್ ಬಂದೆ ಅಂತಿದ್ಯಾ. ಇನ್ನು ನಾನ್ ನಂಬಲ್ಲ. ನಿನಗೆ ಏನ್ ಬೇಕೋ ಅದನ್ನೇ ನಂಬು. ನನ್ಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನೀಗ ಬರ್ತೀನಪ್ಪ. ಸತ್ಯ, ಮತ್ತೆ ಏನಯ್ಯ ನಿಂದು? ಮಧ್ಯಾಹ್ನ ಆಫೀಸಿಂದ ಬರ್ತೀನಿ, ರೆಡಿ ಇರು. ನಾವ್ ಆಚೆ ಹೋಗ್ತಾ ಇದೀವಿ, ನೆನ್ಪಿದೆಯಲ್ವಾ? ಎಲ್ಲಿಗೆ ಹೋಗ್ಬೇಕಂತಾನೆ ಹೇಳಿಲ್ವಲ್ಲ. ಹೇಳೋದು ಇಲ್ಲ, ಸುಮ್ನೆ ರೆಡಿ ಇರ್ಬೇಕಷ್ಟೇ. ಏಯ್, ನೋಡು, ಹಳೆ ಕತೆಗಳನ್ನ ಕೆತ್ಕೋದ್ರಿಂದ ಏನು ಯೂಸ್ ಇಲ್ಲ. ಮುಂದೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ದಟ್ ಈಸ್ ಯೋರ್ ಹೆಡ್ಏಕ್. ಅದನ್ನ ನೀನ್ ನೋಡ್ಕೋ, ನನ್ನನ್ನ ಇದರಲ್ಲಿ ಎಳಿಬೇಡ. ಅದ್ ಹೇಗೆ ಆಗತ್ತೆ? ನೀನ್ ನನಗ್ ಸಾಥ್ ಕೊಡ್ಬೇಕು, ಕೊಡ್ತೀಯ? ಹಲೋ, ಏನ್ ರೋಪ್ ಹಾಕ್ತಿದ್ಯಾ? ಇನ್ನು ಮುಂದೆ ಈ ತರ ದುಡ್ಡು ಕೇಳೋದಾಗಿರ್ಬೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು ನನ್ನ ಹತ್ರ ನಡೆಯೋದಿಲ್ಲ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಸತ್ಯ ಹೇಳೋದ್ರಿಂದ ಬರೀ ನನಗಷ್ಟೇ ತೊಂದರೆ ಅಲ್ಲ, ನಿನಗೂ ತೊಂದರೆ. ಇನ್ಫ್ಯಾಕ್ಟ್ ನನಗಿಂತ ಜಾಸ್ತಿ ನಿನಗೆ ತೊಂದರೆ ಆಗೋದು. ಅದ್ ಹೇಗೋ? ಒಂದು ವೇಳೆ ನಿಜ ಗೊತ್ತಾಗಿ ನಮ್ಮ ಮನೆಯಲ್ಲಿ ದೊಡ್ಡ ಗಲಾಟೆ ಆದ್ರೂ ನಾನು ಆ ಮನೆ ಮಗಳು, ನಾನು ಅಲ್ಲೇ ಇರ್ತೀನಿ, ಹೀಗೆ ಇರ್ತೀನಿ. ಆದ್ರೆ ನಿನಗೆ ನಿಮ್ಮಮ್ಮ ನೀನು ಈಗಿರೋ ಮನೆಯಿಂದನೂ ಆಚೆ ಹಾಕ್ತಾರೆ. ಇರ್ಬೋದು, ಆದ್ರೆ ಆ ಮನೇಲಿರೋದು ಸತ್ಯ, ಯಾರೋ ಮಾಮೂಲಿ ಅಲ್ಲ. ಅಷ್ಟೇ ಅಲ್ಲ, ಇದೆಲ್ಲ ನಿಂದೇ ಪ್ಲಾನ್ ಅಂತ ಗೊತ್ತಾದ್ರೆ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ನಾನು ನೀನು ಒಂದಾಗೋಣ ಅಂತ. ನಾನ್ ಸುಮ್ಮನೆ ಇರೋದ್ರಿಂದ ನಿನಗೆ ಯೂಸ್ ಆಗ್ತಿದೆ, ಹಾಗೆ ನನಗೂ ಯೂಸ್ ಆಗ್ಬೇಕಲ್ವಾ? ವಾಟ್ ಡು ಯು ಮೀನ್? ಮೊನ್ನೆ ಬಾಲಂಗೆ ಯಾಮಾರಿಸ್ತಲ್ಲ, ಆ 1.5 ಲಕ್ಷ ರೂಪಾಯಿ ನನಗ್ ಬೇಕು. ಶುರು ಮಾಡಿದ್ಯಾ ನೀನು? ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು? ಆ ವಿಡಿಯೋನ ಡಿಲೀಟ್ ಮಾಡಿಸ್ದೆ ಅಲ್ಲ, ಯಾರಿಗೂ ಸಿಗ್ಲೇಬಾರ್ದು ಅಂತ, ಅದಕ್ಕೆ ಅಷ್ಟೊಂದು ಖರ್ಚಾಗೋದು. ಗಾಬರಿ ಆಗ್ಬೇಡ, ಇದು ನನ್ನ ಫಸ್ಟ್ ಪೇಮೆಂಟ್, ಇನ್ನೂ ಸುಮಾರಿದೆ. ಆಯ್ತು, ಕೊಡ್ತೀನಿ. ಈಗಲೇ ಇಲ್ಲೇ ಟ್ರಾನ್ಸ್ಫರ್ ಆಗಬೇಕು. ಹೀಗೆ ನಿಂತ ಕಾಲಲ್ಲೇ ಕೊಡಬೇಕು ಅಂದ್ರೆ ಹೇಗೆ ದಿವ್ಯಾ? ಹ್ಯಾವ್ ಸಮ್ ಪೇಷನ್ಸ್. ನನಗೆ ಈಗಲೇ ಆಗಬೇಕು. ಥ್ಯಾಂಕ್ಸ್ ಕೀರ್ತನ. ಇನ್ನು ಮುಂದೆ ನಿನ್ನ ಫ್ರೆಂಡ್ಶಿಪ್ ಹೀಗೆ ಇರಲಿ. ಏನಾಯ್ತು ಡಾರ್ಲಿಂಗು? ಯಾಕೆ ತುಂಬ ಟೆನ್ಷನ್ನಲ್ಲಿದೆಯಾ? ಮತ್ತೆ ವಿಡಿಯೋ ಕಳಿಸಿದಾಳೆ. ಮೀಟ್ ಮಾಡ್ಬೇಕಂತೆ ನಾನು ಅವಳನ್ನ. ಅಲ್ಲ, ಏನ್ ಅನ್ಕೊಂಡಿದ್ದಾರೆ ಇವ್ರು ನನ್ನನ್ನ? ಇಷ್ಟು ದಿನ ಆ ಬಾಲನ್ ಕಾಟ ಆಯ್ತು, ಇವಾಗ ಈ ದಿವ್ಯಾ ಶುರು ಹಚ್ಕೊಂಡಿದ್ದಾಳೆ. ಅವ್ರೇನು ನಿನ್ನನ್ನು ATM ಕಾರ್ಡ್ ಅನ್ಕೊಂಡಿದ್ದಾರ? ಬೇಕಾದಾಗೆಲ್ಲ ಸ್ವೈಪ್ ಮಾಡಿ ದುಡ್ಡು ಹೊಡೆಯೋದಕ್ಕೆ. ಇಲ್ಲ ಸುಹಾಸ್, ಇವರಿಬ್ಬರನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ಇವರಿಗೆ ಬುದ್ಧಿ ಕಲಿಸ್ಬೇಕು, ಒಂದು ಒಳ್ಳೆ ಪಾಠ ಕಲಿಸ್ಬೇಕು. ನಿಜ ಡಾರ್ಲಿಂಗು, ಇವರಿಗೆ ಬಿಟ್ಟಿದ್ದ ದುಡ್ಡು ಮಜಾ ಹತ್ತಿದೆ, ಮೊದಲು ಅದನ್ನು ಬಿಡಿಸ್ಬೇಕು. ಆ ಬಾಲ ಅಟ್ಲೀಸ್ಟು ಆಗೊಂದ್ಸತಿ ಈಗೊಂದ್ಸತಿ ಕೇಳ್ತಿದ್ದ, ಆದರೆ ಇವಳು ಹಾಗಲ್ಲ. ಮೊದಲೇ ಮನಿ ಮೈಂಡೆಡ್ಡು, ಬಿಟ್ಟು ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾಳಾ?
ಕಿತ್ತು ತಿಂತಾಳೆ ನಮ್ಮನ್ನ. ಪಕ್ಕ ನಮಗೊಂದು ಗತಿ ಕಾಣಿಸ್ಬಿಡ್ತಾಳೆ ಸುಹಾಸ್. ಎಸ್ ಡಾರ್ಲಿಂಗು, ಈ ದಿವ್ಯ ತುಂಬ ಡೇಂಜರು. ಎನಿವೆ ಲಿಸನ್ ಟು ಮಿ. ನೀನು ಆ ದಿವ್ಯನ ಮೇಲೆ ಒಂದು ಕಣ್ಣಿಟ್ಟಿರು. ಈ ಸಲ ನಾವಿಬ್ಬರು ಸೇರಿ ಅವಳಿಗೆ ಹೆಂಗೆ ಹೊಡಿಬೇಕು ಅಂದರೆ ಮತ್ತೆ ಎದ್ದೇಳಕ್ಕಾಗಬಾರ್ದು, ಹಂಗಿರಬೇಕು. ಓಕೆ ಡಾರ್ಲಿಂಗು. ನನ್ನನ್ನೇ ಆಟ ಆಡಿಸ್ತಿದ್ದಾಳೆ ಅವಳು ಈ ಫೀಲ್ಡಿಗೆ ಇನ್ನೂ ಬಚ್ಚ. ನನ್ನನ್ನು ಎದುರಾಕೊಂಡ್ರೆ ಅವಳಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಮುಂದಿನ ಸತಿ ಈ ಕೀರ್ತನನ ಹೆಸರು ಕೇಳಿದ್ರೇ ಬೆಚ್ಚಿ ಬೀಳಬೇಕು ಅವಳು. ಹುಡುಗಿ, ಏನ್ ಹಪ್ಪಳ ಒಣಗ್ ಹಾಕಿ ಬರೋಕೆ ಇಷ್ಟೊತ್ತು ಬೇಕಾ? ಬಾ ಇಲ್ಲಿ ಎಂದೆ. ಯಾಕೆ ಮುಖ ಹೀಗಿಟ್ಕೊಂಡಿದೀಯಾ? ನಿನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ನನ್ನ ಹತ್ರ ಹೇಳ್ಬಿಡು, ನಾನು ಕೆಲಸ ಮಾಡಲ್ಲ ಅಂತ. ಅದು ಬಿಟ್ಟು ಮುಖ ಹೀಗೆ ಸಿಂಡಿಸ್ಕೊಂಡು ನಿಂತ್ಕೋಬೇಡ, ನನಗಿಷ್ಟ ಆಗಲ್ಲ. ಇಲ್ಲ ಸೀತಮ್ಮ, ಹಾಗೆಲ್ಲ ಏನಿಲ್ಲ. ಏನಪ್ಪ ಇವಳು ಇಷ್ಟೊಂದು ಕೆಲಸ ಹೇಳ್ತಿದ್ದಾಳೆ ಅಂತ ಅನ್ಕೋತಿದೀಯಾ? ಮನೆ ಅಂದಮೇಲೆ 1000 ಕೆಲಸ ಇರುತ್ತೆ. ತಿಳ್ಕೊಂಡು ನೋಡ್ಕೊಂಡು ಮಾಡಿದ್ರೆ ಒಂದೇ ಸಲ ಇಷ್ಟು ಕೆಲಸ ಒಟ್ಟೊಟ್ಟಿಗೆ ಬರಲ್ಲ. ಆದ್ರೆ ನಮ್ಮನೆ ಹಾಗಲ್ವೇ, ನಾನೇ ಎಲ್ಲಾನು ಕರೆದು ತಿಳಿಸಿ ಹೇಳಬೇಕು, ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಇದೇನ್ ಗೊತ್ತಾ? ದೀಪ ಹೇಗಾಗಿದೆ ನೋಡು, ತುಂಬಾ ಜಿಡ್ಡು. ಇದನ್ನ ತೊಳೆದು ನೀಟಾಗಿ ಎತ್ತಿಡ್ಬೇಕು ಅನ್ನೋದು ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲದಕ್ಕೂ ನಾನೇ ಹೋಗ್ಬೇಕು. ಈಗ ನಾನು ಏನ್ ಮಾಡ್ಲಿ ಸೀತಮ್ಮ? ಏನ್ ಮಾಡ್ಲಾ? ಜಿಡ್ಡು ಅಂತ ಹೇಳ್ತಾ ಇದ್ರು ಏನ್ ಮಾಡ್ಲಾ ಅಂತ ಕೇಳ್ತೀಯಾ? ತಗೊಂಡ್ ಹೋಗಿ ನೀಟಾಗಿ ತೊಳೆದು ಎತ್ತಿಡು. ಕಳಿಸ್ಕೊಟ್ರಿ ಏನ್ ನಿನ್ ಗಂಟೋಗಿರೋದು? ಅಲ್ಲ ರೀ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಈಗೇನ್ ಕಳಿಸ್ಕೊಡ್ತೀಯೋ ಇಲ್ವೋ? ಆಯ್ತು ರೀ, ನೀವ್ ಹೇಳಿದ್ಮೇಲೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಕಳಿಸ್ಕೊಡ್ತೀನಿ ಬಿಡಿ. ಆಯ್ತು. ಏ ಹುಡುಗಿ ಬಾಯ್ಲಿ, ಅದಲ್ಲೇ ಬಿಟ್ಟು ಬಾ. ಹಾ ಸೀತಮ್ಮ. ಅದೇನೋ ಕಾರ್ತಿಕ್ ಜೊತೆ ನೀನ್ ಆಚೆ ಹೋಗ್ಬೇಕಂತಲ್ಲ, ಹೋಗು. ಅಲ್ಲ, ದೀಪ ತೊಳಿಬೇಕಿತ್ತಲ್ಲ. ನಾನ್ ಮಾಡ್ತೀನಮ್ಮ, ನೀನ್ ಹೋಗು. ಸೀತಮ್ಮ, ಅದಿರ್ಲಿ ಬಿಡು, ನಾನ್ ಮಾಡ್ತೀನಿ. ಏನ್ ಇಷ್ಟ ದಿನ ನೀನಿದ್ದೆ ನನ್ ಮನೆ ನಡೆದಿದ್ಯಾ? ಹೋಗು. ಇಲ್ಲ ಸೀತಮ್ಮ, ತೊಳೆದು ಬಿಡ್ತೀನಿ ನಾನು. ಅದನ್ನೇ ಸ್ವಲ್ಪ ನಿಧಾನವಾಗಿ ಪ್ರೀತಿಯಿಂದ ಹೇಳೆ. ಹೋಗಮ್ಮ, ಹೋಗು. ಆಯ್ತು ಸತ್ಯ, ಇನ್ನೇನು ನಿಮ್ಮ ಮತ್ತೇನೆ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಹೋಗಮ್ಮ, ಹೋಗು. ಸರಿ ರಾಯ್ರೆ. ಆಮೇಲೆ ನಾನು ಹೇಳಿದ್ ಮರಿಬೇಡ, ಅಮ್ಮಂಗೆ ತಲುಪಿಸ್ಬಿಡು, ಆಯ್ತಾ? ಸರಿ. ಏಯ್, ನೀನ್ ಇನ್ನೂ ರೆಡಿ ಆಗಿಲ್ವಾ? ಏನ್ ಆವಾಜ್ ಆಗ್ತಿದ್ಯಾ? ನಾನ್ ಬರೋದೇ ಇಲ್ಲ, ಏನ್ ಮಾಡ್ತೀಯಾ? ಅಮ್ಮ ತಾಯಿ, ಮತ್ತೆ ಶುರು ಮಾಡ್ಬೇಡಿ ಪ್ಲೀಸ್, ರೆಡಿ ಆಗಿ. ಆವಾಜ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲ ಸೀತಮ್ಮ, ಅಮ್ಮನ್ನ ನಾವು ನೋಡ್ಕೋತೀವಿ, ತಾವು ದಯವಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ರೆಡಿ ಆಗಿ ಮೇಡಮ್. ಎಲ್ಲೋ ಮಿಸ್ ಹೊಡಿತಾ ಇದೆ. ಸತ್ಯ, ಹಿಂಗೆ ನಗ್ತಾ ನಿಂತಿರ್ತೀಯ ಅಥವಾ ಹೋಗಿ ಬಟ್ಟೆ ಚೇಂಜ್ ಮಾಡ್ತೀಯಾ? ಇಲ್ಲ, ನಿನ್ ಮುಂದೆನಾ? ಪಾಯಿಂಟ್. ನಿನಗಷ್ಟು ಬುದ್ಧಿ ಇಲ್ಲ ಅಂತ ನನಗೆ ಗೊತ್ತು. ನೀನ್ ಹೋಗಿ ವೇಟ್ ಮಾಡಿದ್ರೆ ನಾನು ರೆಡಿ ಆಗ್ತೀನಿ. ಸರಿ, ಬೇಗ ರೆಡಿ ಆಗೋ.
ಅತ್ತೆ ಕಣ್ಣು ಹೇಗಿದೆ? ಕಾಫಿ ತಂದ್ಕೊಡ್ಲಾ? ಬೇಡಮ್ಮ, ಅಲ್ಲಿ ನೋಡು. ಅತ್ತೆ ಅಳಿಂದ್ರೆ ಯಾಕೆ ಹಿಂಗೆ ಓಡಾಡ್ತಿದ್ದಾರೆ? ಏನಾದರೂ ಸಮಸ್ಯೆನಾ? ಅದೇ ಏನು ಗೊತ್ತಾಗ್ತಾ ಇಲ್ಲ. ಆಗ್ಲಿಂದ ಯಾರಿಗೋ ಫೋನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಮತ್ತೆ ಯಾರಿಗೋ ಫೋನ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ. ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣೆ. ಅಳಿಯಂದ್ರೆ ಸ್ವಲ್ಪ ಬರ್ತೀರಾ? ಅಳಿಯಂದ್ರೆ ಏನಾಯ್ತಪ್ಪ? ಅಲ್ಲ ಆಗ್ಲಿಲ್ಲ ಯಾರಿಗೋ ಕಾಲ್ ಮಾಡ್ತಾ ಇದ್ದೀರಾ, ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಅದೇನಾಯ್ತು ಅಂತ ಹೇಳಪ್ಪ. ಏನಾದರೂ ಸಮಸ್ಯೆನ ಅಳಿಯಂದ್ರೆ? ಇದ್ರೆ ಹೇಳ್ಕೊಳ್ಳಿ, ನಾವಿದ್ದೀವಿ. ಸಮಸ್ಯೆ ಏನಿಲ್ಲ ಅತ್ತೆ, ಎಲ್ಲರ ಹತ್ರ ಕೆಲಸದ ಬಗ್ಗೆ ವಿಚಾರಿಸ್ತಾ ಇದ್ದೆ. ಯಾವುದಾದ್ರೂ ಕೆಲಸ ಸಿಕ್ಕಿದ್ರೆ ನಾಳೆಯಿಂದನೇ ಹೋಗೋಣ ಅಂತ. ಅಂದರೆ ನೀವು ಹೇಳ್ತಿರೋದು ನಿಜನಾ? ಹ್ಞೂ ಅಜ್ಜಿ, ನೀವೇ ಹೇಳಿದ್ರಲ್ಲ ನಾನು ಈಗೀಗ ಜವಾಬ್ದಾರಿ ತಿಳ್ಕೊತಾ ಇದ್ದೀನಿ ಅಂತ. ಆ ಮಾತನ್ನು ನಿಜ ಮಾಡೋದಕ್ಕಾದರೂ ನಾನು ಕೆಲ್ಸಕ್ಕೆ ಸೇರ್ಕೋಬೇಕಜ್ಜಿ. ತುಂಬ ಸಂತೋಷನಪ್ಪ. ನೀವು ಈಗಲಾದರೂ ಬದಲಾಗೋ ಮನಸ್ಸು ಮಾಡಿದ್ರಲ್ಲ, ಅಷ್ಟು ಸಾಕು ನಮಗೆ. ವಾವ್, ಅಜ್ಜಿ ಮತ್ತೆ ಅಮ್ಮ ನಿನ್ನ ನಾಟಕ ನಂಬೋದು, ಆದರೆ ನಾನು ನಂಬಲ್ಲ. ಸುಮ್ಮನಿರು ದಿವ್ಯಾ, ಅಳಿಯಂದ್ರು ನಿಜವಾಗ್ಲೂ ಬದಲಾಗ್ತಿದ್ದಾರೆ. ಏನ್ ಬದಲಾಗದ ಅವನ ತಲೆ? ಇವಾಗ ಅವನಿಗೆ ಯಾರು ಕೆಲಸ ಕೊಡ್ತಾರೆ? ಕೊಟ್ರು ಒಳ್ಳೆ ಪೋಸ್ಟ್ ಅಂತೂ ಸಿಗಲ್ಲ, ಯಾವುದೋ ಚಿಲ್ಡ್ರೆ ಕೆಲಸ ಸಿಗತ್ತೆ. ಇನ್ ಕೇಸ್ ಕೆಲಸ ಸಿಕ್ಕಿದ್ರು ಆ ಚಿಲ್ಡ್ರೆ ಸಂಬಳದಲ್ಲಿ ನಾನ್ ಜೀವನ ಮಾಡಕ್ಕಾಗತ್ತಾ? ಸಂಬಳ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ಕಣೆ. ಸತ್ಯ, ಅಮೂಲ್ ಬೇಬಿ, ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸತ್ಯ ಕಣ್ ಮುಚ್ಕೋ. ಯಾಕೆ ಕಣ್ ಮುಚ್ಕೊಂಡ್ರೆ ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಕಣ್ ಮುಚ್ಕೋ ಪ್ಲೀಸ್. ಸರಿ, ಆಯ್ತು ಆಯ್ತು. ಕಣ್ಬಿಟ್ಟಿಲ್ಲ ತಾನೆ? ಇಲ್ಲ. ಬಾ, ಹುಷಾರು, ಸೀದಾ ಬಾ, ಹೆಜ್ಜೆ ಹುಷಾರು. ಸತ್ಯ, ನನ್ನ ಮನಸ್ಸಲ್ಲಿ ನೀನೇ ಇದೆಯಾ? ಸತ್ಯ, ಒಂದು ನಿಮಿಷ.
ಸತ್ಯ, ನಾನು ನಿನ್ನ ಫ್ರೆಂಡ್ ಆದಾಗ್ಲಿಂದ ನೀ ನನಗೆ ಏನೇನೋ ಗಿಫ್ಟ್ ಕೊಟ್ಟಿದ್ಯಾ. ನಾನು ನಿನಗೆ ಏನೂ ಕೊಟ್ಟಿಲ್ಲ. ಇದು ಇದು ನನ್ನ ಮೊದಲನೇ ಗಿಫ್ಟ್ ನಿನ್ನ ಗಂಡನಾಗಿ. ಇದರಲ್ಲಿ ಒಬ್ಬ ಗಂಡ ಅವನ ಹೆಂಡತಿ ಏನೇನು ಕೊಡ್ಬೋದೋ ಅದೆಲ್ಲ ಇದೆ. ಅರ್ಶಿನ, ಕುಂಕುಮ, ಬಳೆ, ಹೂವು, ಸೀರೆ ಎಲ್ಲ. ಅಮಲ್ ಬೇಬಿ, ಸತ್ಯ, ಇದನ್ನ ತಗೊಂತ್ಯಾ ನನ್ನ ಹೆಂಡತಿಯಾಗಿ? ಪ್ಲೀಸ್ ತಗೋ, ಪ್ಲೀಸ್. ಸತ್ಯ, ಅಮಲ್ ಬೇಬಿ, ಈ ಇಡ್ಲಿ ಹನುಮಂತಣ್ಣನ ಹೋಟೆಲ್ದ? ಹೌದು, ನಿನಗಿಷ್ಟ ಅಂತ ಅಲ್ಲಿಂದಾನೇ ತಂದೆ. ಸತ್ಯ, ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಇನ್ನೊಂದ? ಏನದು? ಒಂದು ನಿಮಿಷ ಇರು. ಇದೆಲ್ಲ ನನಗಿಷ್ಟ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಇದರಲ್ಲ ಹುಡುಗರು, ಅವರೇ ಹೇಳಿದ್ದು. ಇದನ್ನ ತಿನ್ನು, ನಿನಗೂ ಇಷ್ಟ ಆಗತ್ತೆ. ವಾವ್ ಸತ್ಯ, ಇದು ಸಖತ್ತಾಗಿದೆ. ಮಂಜಣ್ಣ, ಅಲ್ಲೇನ್ ಕಿತಾಪತಿ ಮಾಡ್ತಾ ಇದೆಯಾ? ಕನೆಕ್ಟ್ ಆಗಿದೆ ತಾನೆ? ಇಲ್ ಬಾ. ಸರಿಯಾಗಿ ಕನೆಕ್ಟ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಕಂಟೆಂಟ್ ವೆರಿ ಇಂಪಾರ್ಟೆಂಟ್. ನಿನ್ ತಲೆ ಮೊದ್ಲು ಬಾ ಇಲ್ಲಿ. ಏನ್ ಮಂಜಣ್ಣ ಅದು? ವೇರ್ ಇಸ್ ದ ರಿಮೋಟ್? ಅಲ್ಲಿದೆ. ಅದೇನೋ ಹಿಂಗ ಅಂತಾರಲ್ಲ ಅನ್ನು. ನನ್ನ ಮುಖ ಏನ್ ನೋಡ್ತೀಯ? ಅಲ್ಲಿ ನೋಡು. ನಡಿ ಸುಹಾಸ್, ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್. ನಮಗೆ ಯಾಕೆ ಬೇಕಿದೆಲ್ಲ?
ಸತ್ಯ, ಹೇಗಿದೆ ಸರ್ಪ್ರೈಸು? ಇದ ಸರ್ಪ್ರೈಸು? ಏನಿದೆಲ್ಲ? ಸ್ಪೆಷಲ್ ವ್ಯಕ್ತಿ ಎಂಟ್ರಿಗೆ ಅರೇಂಜ್ಮೆಂಟ್ಸು ಸ್ಪೆಷಲ್ ಆಗಿರ್ಬೇಕಲ್ವಾ? ಯಾರು? ನನ್ನ ಲೈಫ್ನ ಸ್ಪೆಷಲ್ ವ್ಯಕ್ತಿ ನೀನೇ ಸತ್ಯ. ಬಾಯಿಲಿ ಏನಿದು? ಸತ್ಯ, ನಿನ್ಗೆ ಸಪ್ತಪದಿ ಅರ್ಥ ಗೊತ್ತಾ? ಒಂದು ಗಂಡು ಹೆಣ್ಣು ಮದ್ವೆ ಆದಾಗ ಪರಸ್ಪರವಾಗಿ ಮಾಡ್ಕೊಳ್ಳೋ ಪ್ರಾಮಿಸ್ಗಳಿವು. ನಿನ್ ಜೊತೆ ನನ್ನ ಲೈಫ್ನ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಅದಕ್ಕೆ ಆ ದೇವರೇ ಸಾಕ್ಷಿ. ಇನ್ನು 4ನೇ ಹೆಜ್ಜೆಯಲ್ಲಿ ನಾವಿಬ್ರೂ ಗಂಡ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಜೊತೆಯಾಗಿರ್ತೀವಿ ಅಂತ ಒಬ್ರಿಗೊಬ್ರು ಮಾತು ಕೊಟ್ಕೊಳ್ಳೋದು. ಇವೆಲ್ಲ ಗಂಡ ಹೆಂಡತಿ ಪಾಲಿಸಬೇಕಾಗಿರೋ ನಿಯಮ ಕಣೋ ಕಾರ್ತಿಕ್. ಆಗ್ಲೇ ಜೀವನಕ್ಕೆ ದಾಂಪತ್ಯಕ್ಕೆ ಒಂದು ಅರ್ಥ ಸಿದ್ಧ. ಅಣ್ಣ ಒಂದು ಸಿಗರೇಟ್ ಟೀ. ಅಣ್ಣ ಬೇಡ ಬಿಡೋಣ. ಪರವಾಗಿಲ್ಲ ಬಾರ ಮೇಲೆ ಬಾಟಿ ಬಿಡು. ಬೇಡ ಪರವಾಗಿಲ್ಲ ಬಿಡಿ ಅಣ್ಣ, ಪರವಾಗಿಲ್ಲ ಬಿಡ ಬಿಡಿ ಬಿಡಿ ಪರವಾಗಿಲ್ಲ. ಥ್ಯಾಂಕ್ ಯು. ಛೇ, ಎಂಥ ಕೆಲಸ ಮಾಡ್ಕೊಂಬಿಟ್ಟೆ. ಮೊದಲಿಂದಾನೇ ನಿಯತ್ತಾಗಿ ದುಡ್ದಿದ್ರೆ ಇಷ್ಟೊತ್ತಿಗೆ ಕೆರಿಯರ್ ಅಂತ ಆಗಿರೋದು. ಏನೋ ಒಂದು ಕೆಲಸ ಮಾಡಿಕೊಂಡು ಹೆಂಡ್ತಿನ ಸಾಕು ಅಷ್ಟಂತೂ ಸಂಪಾದನೆ ಮಾಡ್ಬೋದಿತ್ತು. ಲೈಫ್ನೇ ಹಾಳು ಮಾಡ್ಕೊಂಬಿಟ್ಟೆ. ಈಗ ದಿವ್ಯಾ ಕೇಳ್ತಿರೋದು ಸರಿಯಾಗಿದೆ. ಅವಳು ನನ್ನಂಥವನ ಜೊತೆ ಯಾಕಿರಬೇಕು? ನಾನು ಹೀಗೆ ಇದ್ರೆ ಅವಳು ಖಂಡಿತ ನನ್ನ ಒಪ್ಕೊಳ್ಳೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾಳೆ ಅಷ್ಟೆ. ದಿವ್ಯಾ ನನ್ನ ಜೊತೆ ಇರಬೇಕು ಅಂದ್ರೆ ಅವಳಿಗೆ ನಾನು ಸಂಪಾದನೆ ಮಾಡ್ತೀನಿ ಅಂತ ತೋರಿಸ್ಬೇಕು. ಏನಪ್ಪ ಕೆಲಸ ಎಲ್ಲ ಸಿಗ್ತಾ ಇಲ್ವಾ? ನನಗೆ ಗೊತ್ತಾಯ್ತು ಅಂತನಾ? ನಾನು ಅಂಗಡಿ ಬರೋ ಎಷ್ಟೋ ಜನ ನೋಡಿದ್ದೀನಿ. ಪಾಪ ಎಲ್ಲರ ಸಮಸ್ಯೆನೂ ಒಂದೇ. ನೋಡಪ್ಪ, ನಿನಗೆ ಕೆಲಸ ಬೇಕು ಅನ್ನೋದಾದ್ರೆ ನಮ್ಮ ಪರಿಚಯದ ಒಂದು ಗೋಡನ್ ಇದೆ, ಅಲ್ಲೋ ಕೆಲಸ ಕೇಳು. ಖಂಡಿತ ಅಣ್ಣ, ಮಾಡ್ತೀನಿ. ಎಲ್ಲಿದೆ ಕೊಡೋನು? ಇದೇ ರೋಡಲ್ಲಿ ಡೆಡ್ ಹ್ಯಾಂಡಲ್ಲಿ ಇದೆ. ಅಲ್ಲಿ ನಿಮ್ಮ ಮೊದಲು ಚೆನ್ನಾಗಿದ್ರೆ ಒಳ್ಳೆ ಕೆಲಸ ಸಿಗ್ಬೋದು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಎಷ್ಟು ಸಂತೋಷವಾಗಿದೆ ಅಂತ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ. ನೀವು ಯಾವಾಗಲೂ ಹೀಗೇ ಇರಬೇಕು. ನಾನು ಮಾಡಿದ ಮದುವೆ ಎಲ್ಲಿ ಹಾಳಾಗೋಗ್ಬಿಡ್ತು, ನನ್ನ ಮಗ ಸೊಸೆ ಜೀವನ ಎಲ್ಲಿ ಹಾಳಾಗೋಗ್ಬಿಡ್ತು ಅಂತ ತುಂಬ ಆತಂಕ ಆಗಿತ್ತು. ಇವತ್ತಿಗೆ ಎಲ್ಲ ಚಿಂತೆ ಕಳೆದು ಹೋಯ್ತು. ಸತ್ಯ, ಏನು ಈ ಜೀವ ಸಾಯೋದ್ರೊಳಗಡೆ ಒಂದು ಪುಟ್ಟ ಮೊಮ್ಮಗನ ಕೊಟ್ಬಿಡಮ್ಮ, ಅಷ್ಟು ಸಾಕು, ಅಷ್ಟು ಸಾಕಮ್ಮ, ಅಷ್ಟು ಸಾಕು. ಉಳಿಸೋದ್ರ ಜೊತೆಗೆ ನಮ್ಮ ಅಣ್ಣನ ತಲೆ ತೆಗೆಸ್ತಿರೋ ಹಾಗೆ ಮಾಡ್ಬಿಟ್ರಿ.
ನೀವಿಬ್ರು ಎಷ್ಟು ಖುಷಿಯಾಗಿರೋದು ನೋಡ್ತಾ ಇದ್ರೆ ನನಗೂ ಅಷ್ಟೇ ಖುಷಿ ಆಗ್ತಾ ಇದೆಯಮ್ಮ. 100 ವರ್ಷ ಸುಖವಾಗಿ ಬಾಳ್ರಿ. ಗಾಡ್ ಬ್ಲೆಸ್ ಯು. ಸತ್ಯ, ಅಂತೂ ನಮ್ಮ ಹುಡುಗನ ಸರಿ ದಾರಿಗೆ ತಂದ್ಬಿಟ್ಟೆ. ಮದ್ವೆ ಆದ ಹೊಸ್ತರಲ್ಲಿ ಹೇಗ್ ಸಿಡಿಮಿಡಿ ಅಂತಿದ್ದ, ಈಗ ನೋಡು ಜೊತೆಲಿ ಹೇಗ್ ನಿಂತಿದ್ದಾನೆ. ನೀನು ಗುಟ್ಟಾಗಿ ಸತ್ಯನಿಗೆ ಪ್ರಪೋಸ್ ಮಾಡೋ ಪ್ಲ್ಯಾನು ಅದು ನನಗೆ ಗೊತ್ತಿದೆ. ಈಗ ನೀನು ಕದ್ದು ಮುಚ್ಚಿ ಓಡಾಡ್ತಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಿಮ್ಮಪ್ಪ ಕಣ ನಾನು. ವಾಟ್? ನಿಮಗೆ ಪ್ರಪೋಸಲ್ ವಿಷಯ ಗೊತ್ತಿತ್ತಾ? ಹೇಗಪ್ಪ? ಕೆಲವನ್ನ ನೋಡಿ ಮಾಡಿ ತಿಳ್ಕೊಳ್ಬೇಕಾಗಿಲ್ಲ ಕಣೋ, ಹಾಗೇನೆ ಅರ್ಥವಾಗುತ್ತೆ. ಅದೇ ಹೇಗಪ್ಪ? ನೀವೇನಾದ್ರೂ ಮೈಂಡ್ ರೀಡ್ ಮಾಡ್ತೀರಾ? ನಿನ್ನ ಮೈಂಡನ್ನು ಓದೋದಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನ್ನ ಮನಸ್ಸನ್ನ ಓದೋದಕ್ಕಂತೂ ಬರುತ್ತೆ. ಅಪ್ಪ ಕಾರ್ತಿಕ್, ಮದುವೆ ಆದ ಹೊಸದರಲ್ಲಿ ನೀನು ಸತ್ಯನ ಜೊತೆ ಚೆನ್ನಾಗಿದ್ದೀನಿ ಅಂತ ನಾಟಕ ಆಡ್ತಿದ್ದು ಅದು ನನಗೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ನೀವಿಬ್ಬರು ಸಂತೋಷವಾಗಿದ್ದೀರಾ ಅಂತ ಅನ್ನೋದು ನನಗೆ ಗಮನಿಸಿದ್ದೀನಿ. ಅಪ್ಪ, ನಿಮಗೆ ಅದು ಗೊತ್ತಿತ್ತಾ? ಎಲ್ಲ ಗೊತ್ತಿತ್ತು. ಕಾರ್ತಿಕ್, ಈಗ ನೀವಿಬ್ಬರು ಆರಾಮಾಗಿದ್ದೀರ ತಾನೆ? ಅಷ್ಟೇ ನನಗೆ ಬೇಕಾಗಿದ್ದು. ಇನ್ನು ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡ್ಬಿಡ್ಬೋದು. ಅಪ್ಪ ಬಿಡ್ತು ಅನ್ನಿಪ್ಪ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ತಮಾಷೆಗಂದೆ ಕಣ. ಸತ್ಯನ ಚೆನ್ನಾಗಿ ನೋಡ್ಕೊಳ್ಳೋ. ಪಾಪದ ಹುಡುಗಿ. ಎಲ್ಲರೂ ಅವಳನ್ನ ಗಟ್ಟಿಗಿತ್ತಿ ಅಂತಾರೆ, ಆದರೆ ಆ ಗಟ್ಟಿಗಿತ್ತಿ ಹೃದಯದೊಳಗೂ ಒಂದು ಮೃದುವಾದ ಮನಸ್ಸಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಂದೆ ಕಣೋ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿಯಪ್ಪ. ಇನ್ಮೇಲಿಂದ ಸತ್ಯ ನನ್ನವಳು. ಇನ್ಮೇಲಿಂದ ಅವಳನ್ನ ನಾನು ಹೇಗೆ ನೋಡ್ಕೋತೀನಿ ಅಂತ ನೀವು ನೋಡ್ತಾ ಇರಿ. ಸತ್ಯ ನನ್ನ ಜವಾಬ್ದಾರಿ. ಅಪ್ಪ, ನೀವು ಅಮ್ಮನೇ ನನ್ನ ರೋಲ್ ಮಾಡೆಲ್ಲು. ನೀವು ಅಚೀವ್ ಮಾಡಿರೋದ್ರಲ್ಲಿ 50% ನಾನು ಅಚೀವ್ ಮಾಡಿದ್ರೆ ನನ್ಗೆ ಅದೇ ಸಾಕು. ಗುಡ್. ಮಗ ಅಂದ್ರೆ ಇದು. ಹಂಗಿರ್ಬೇಕಾದ್ರೆ ಎಲ್ಲರ ವಿರುದ್ಧ ನಿಂತ್ಕೊಂಡು ನಿನ್ನನ್ನ ಈ ಮನೆಗೆ ನಾನು ಕರ್ಕೊಂಡು ಬಂದ್ರೆ ಕಡೆಗೆ ಎಲ್ಲರೂ ನನ್ನ ವಿರುದ್ಧ ಆಗ್ತಾರೆ. ಇಟ್ ಇಸ್ ಟೂ ರಿಸ್ಕ್. ಲೈಫ್ ಅಂದಮೇಲೆ ರಿಸ್ಕ್ ತಗೋಬೇಕಾಗುತ್ತೆ ಕೀರ್ತನ. ಫೈನ್, ನಾನು ರಿಸ್ಕ್ ತಗೊಳ್ಳೋದ್ರಿಂದ ನನಗೇನು ಯೂಸ್ ಇದೆ? ನೋಡು, ನಮ್ಮಿಬ್ರು ಟಾರ್ಗೆಟ್ ಯಾರು? ಆ ಸತ್ಯ. ನಾವಿಬ್ರು ಒಟ್ಟಿಗೆ ಎದ್ದು ಒಂದಾದ್ರೆ ಅವಳಿಗೆ ಬೇಗ ಮಣ್ಮುಗಿಸ್ಬೋದು. ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನು ಅಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡು. ಸರಿ, ಐ ವಿಲ್ ಥಿಂಕ್ ಅಬೌಟ್ ಇಟ್. ದಿವ್ಯಾ ಹೇಳಿದ ಪ್ಲಾನು ಚೆನ್ನಾಗೇ ಇದೆ. ಅವಳು ಇಲ್ಲಿದ್ರೆ ನನಗೆ ಲಾಭ. ಆಲ್ಸೋ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡಿಬೋದು. ಆಮೇಲಾಗೋ ಎಲ್ಲ ಅನಾಹುತನೂ ದಿವ್ಯನ್ ತಲೆ ಕಟ್ಟಿ ನಾನು ಕ್ಲೀನ್ ಹ್ಯಾಂಡ್ ಆಗಿರ್ಬೋದು. ಸತ್ಯ, ನಾವಿಬ್ರು ಒಂದಾಗಾಯ್ತು. ಇನ್ನು ನಿನ್ನ ಕತೆ ಮುಗಿತು. ಜಿಗದಂತೆ ಕಾಣುವೆ
ಉದುರುತ್ತ ಅರಳಿವೆ ಮನಸರಿ ಸರಿ ಬದುಕಿನ ತಾರೆ ನಿಂತಿದೆ ಗಡಿ ತೆರೆಯಲು ಬೇಕೆನ್ನುವ ಮತವೂ ಹೆಚ್ಚಾಗಿದೆ. ಸತ್ಯ, ಇದು ನಿನ್ನ ಹತ್ರ ನಿನ್ಗೆ ಹೇಗೆ ಸಿಕ್ತು? ಎಲ್ಲೋ ಸಿಕ್ತು. ಯಾಕೆ? ಕರೆಕ್ಟಾಗಿ ಹೇಳು ಸತ್ಯ. ಇದು ನಾನು ದಿವ್ಯನ್ಗೆ ಅಂತ ಬರ್ದಿದ್ದ ಕವಿತೆ. ಮೊದಲನೇ ದಿನ ನಾನು ನಿಮ್ಮನೆಗೆ ಬಂದಾಗ ದಿವ್ಯನ್ ಜೊತೆ ಟೆರೆಸಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇದನ್ನ ದಿವ್ಯನ್ ಕೈಲಿ ಕೊಟ್ಟಿದ್ದೆ. ಹಾರೋಗಿದ ಹಾಳೆ ನನಗೆ ಸಿಕ್ತು ಅಮೂಲ್ ಬೇಬಿ. ಆದ್ರೆ ಅದು ಅವಿತು ಕುಳಿತಿರುವ ಹುಣ್ಣಿಮೆ ಚಂದಿರ ಅವನಿಗೂ ನನ್ನವಳಂದವ ನೋಡಿ ಮತ್ಸರ. ಆದರೂ ಅವಳು ಹೇಗಿರಬಹುದೆಂದು ನೋಡುವ ಕಾತುರ. ಇಣುಕಿ ನೋಡಿದರೆ ಅವಳ ನಗೆ ಬೆಳದಿಂಗಳಿಗಿಂತಲೂ ಸುಂದರ. ಚಂದ್ರಮನನ್ನು ನಾಚಿಸುವ ಚೆಲುವು ಅವಳದು. ಅದಕ್ಕೂ ಮೀರಿಸಿದ ಒಲವು ನನ್ನದನ್ನದು. ಇದರಲ್ಲಿರೋ ಭಾವನೆಗಳು ನಿಂದ ನನಗೆ ಗೊತ್ತಿಲ್ಲದೆ ನಾನಿದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೆ. ವಾವ್ ಸತ್ಯ, ದಿಸ್ ಇಸ್ ರಿಯಲಿ ಅನ್ಬಿಲೀವಬಲ್. ನಾವು ಲೈಫಲ್ಲಿ ಏನೇನೋ ಪ್ಲಾನ್ ಮಾಡ್ತೀವಿ, ಆದ್ರೆ ಆ ದೇವ್ರ ಪ್ಲಾನ್ ಮುಂದೆ ನಮ್ಮ ಪ್ಲಾನ್ ಏನು ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಸತ್ಯ, ಇದೇ ಸಾಕ್ಷಿ. ಇದು ಯಾರಿಗೆ ತಲುಪಬೇಕಿತ್ತು ಅವ್ರಿಗೆ ತಲುಪಿದೆ. ಆದ್ರೆ ನೀನಿದನ್ ಬರ್ದಿದ್ದು ದಿವ್ಯಕ್ಕಂಗೆ ಅಂತ ಅಲ್ವಾ? ಬರ್ದಿದ್ದು ಅವಳಿಗೆ, ಆದ್ರೆ ಇದ್ರಲ್ಲಿದ್ದ ಭಾವನೆ ಅರ್ಥ ಆಗಿದ್ ನಿನಗೆ. ಆ ದೇವ್ರೆ ಇದು ನಿನಗೆ ತಲುಪಬೇಕು ಅಂತ ಡಿಸೈಡ್ ಮಾಡಿದ್ದ ಅನ್ಸುತ್ತೆ. ಅದಕ್ಕೆ ಇದು ನಿನಗೆ ತಲುಪಿದೆ. ಓಯ್, ಯಾಕೆ ಹೀಗೆ ಕೈ ಹಿಡ್ಕೊಂಡಿದ್ಯಾ? ಬಿಡು. ಕೈ ಹಿಡ್ಕೊಂಡಿರೋದು ಬಿಡಕ್ಕಲ್ಲ. ಬೆಳಿಗ್ಗೆ ಹೆಂಡತಿ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋಣ ಅಂದ್ರೆ ಹೆಂಗ ಆಡ್ತಾ ಇದೆಯಾ ನೋಡು. ಕೈ ಯಾಕೆ ಹಿಡ್ಕೊಂಡಿದ್ಯಾ ಅಂತ ಸ್ವಲ್ಪನೂ ರಸಿಕತೆನೇ ಇಲ್ಲ ಸತ್ಯ ನಿನ್ಗೆ. ಓಹೋ, ಮುಂಚೆ ನಾನು ಆಡ್ತಾ ಇದ್ದಿದ್ದ ಡೈಲಾಗ್ನ ನನಗೆ ಹೊಡಿತಿದ್ಯಾ? ಈಗೇನು ಬಿಡ್ತೀಯೋ ಇಲ್ವೋ? ಬಿಡಲ್ಲ. ಬಿಡು ಅಮಲ್ ಬೇಬಿ. ಕೇಳದನ್ನೇ ಸ್ವಲ್ಪ ಫೀಲಿಂಗ್ ಅಲ್ಲಿ ಕೇಳು, ಬಿಡ್ತೀನಿ. ಬಿಡು ಅಮಲ್ ಬೇಬಿ. ಇನ್ನೂ ಫೀಲಿಂಗ್. ಬಿಡು ಅಮಲ್ ಬೇಬಿ ಪ್ಲೀಸ್. ನೀನ್ ನನ್ ಚಿನ್ನ ಅಲ್ವಾ, ನನ್ ಮುದ್ದು ಅಲ್ವಾ?
ಹಿಡ್ದಿರೋ ಕೈನ ದಯವಿಟ್ಟು ಬಿಟ್ಬಿಡಪ್ಪ, ನನಗೆ ನೋವು ಆಗ್ತಿದೆ. ಇದಕ್ಕೆಲ್ಲ ಬಗ್ಗಲ್ಲ ನಾವು. ಮುತ್ಕೊಡು, ಬಿಟ್ಬಿಡ್ತೀನಿ. ಏ ಲೂಸು, ಏನಯ್ಯ ನಿನ್ ಗೋಳು ಬೆಳಗ್ಗೆ? ನನಗೆ ರಾಶಿ ಕೆಲಸ ಇದೆ. ತಿಂಡಿ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಚಿಕ್ಕತ್ತೆ ಒಬ್ರೇ ಮಾಡ್ತಿರ್ತಾರೆ. ನಾನಿನ್ನು ಸ್ನಾನ ಮಾಡಿ ಆಮೇಲೆ ಕೆಳಗೆ ಹೋಗ್ಬೇಕು. ಬಿಡು ಆಮೇಲೆ ಬೇಬೆ. ಏನ್ ಸತ್ಯ ನೀನು ಒಳ್ಳೆ ಟಿಪಿಕಲ್ ಹೌಸ್ ವೈಫ್ ತರ ಆಡ್ತಾ ಇದೆಯಲ್ಲ. ಹೇಯ್ ಕೇಡಿ ಬೇಬಿ, ಈ ತರ ನಿನ್ನ ನನ್ನ ಕೈಲಿ ನೋಡಕ್ ಆಗಲ್ಲ. ಬೇಡ ಅಮುಲ್ ಬೇಬಿ, ರೇಗಿಸ್ಬಿಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬಿಡು ನನ್ನ. ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಆದ್ರೆ ಮುತ್ಕೊಡು. ಸರಿ ಕೊಡ್ತೀನಿ, ಕಣ್ಮುಚ್ಕೋ. ಹಿಡ್ದಿರೋ ಕೈನ ಬಿಡು, ಮುತ್ ಕೊಡೋದಕ್ಕೆ ಫ್ರೀ ಇರ್ಬೇಕಲ್ವಾ? ಎಷ್ಟೊತ್ತು ಕಾಯ್ತಾ ಇದ್ದೀನಿ, ಬೇಗ ಮುತ್ಕೊಡು. ಕಣ್ ಮುಚ್ಕೊಂಡಿದ್ಯಾ? ಸರಿಯಾಗಿ ಕಣ್ ಮುಚ್ಕೋ. ಓರೆಗಣ್ಣಲ್ಲಿ ನೋಡೋದು ಬೇಡ, ಬೇಕಾದ್ರೆ ಎದುರುಗಡೆ ನಿಂತ್ಕೊಂಡು ಡೈರೆಕ್ಟ್ ಆಗಿ ನೋಡು. ಹಲೋ, ನಾನೇ ನಿನ್ನ ನೋಡ್ತಿಲ್ಲ, ಇದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಓಹೋ, ಹೌದಾ? ಸತ್ಯ ಸತ್ಯ ಯಾವತ್ತು ಸತ್ಯನೇ ಮಾತಾಡ್ಬೇಕು. ಈ ತರ ಸುಳ್ಯಾಕೆ ಹೇಳ್ತಾ ಇದ್ಯಾ? ನೀನ ನೋಡ್ತಾ ಇದೆಯಲ್ಲ, ಅದು ನಾನು ನೋಡ್ದೆ. ಹತ್ರ ಬಂದು ನಿಂತು ದೃಷ್ಟಿ ತೆಗಿ, ನನಗೆ ನಿಂದೆ ದೃಷ್ಟಿ ಆಗಿರುತ್ತೆ. ಅಬ್ಬಾ, ಜನಕ್ಕೆ ಎಷ್ಟು ಭ್ರಮೆ ಇರುತ್ತಪ್ಪ. ಓಯ್, ಯಾವ ಭ್ರಮೆ? ಮನೆಯವರೆಲ್ಲ ಬಂದ್ಬಿಡ್ತಾರೆ ಅಷ್ಟೇ. ಬರ್ಲಿ. ಬೇಡ ನೋಡು. ಬೇಕು ರೌಡಿ ಬೇಬಿ, ಆಗಿದ್ದಾಗೋಗ್ಲಿ. ಇವತ್ತು ನೀನು ನನಗೆ ಮುತ್ತು ಕೊಡದೆ ನಾನು ಬಿಡಲ್ಲ. ಬೇಕಿದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಇಷ್ಟೊಂದೆಲ್ಲ ಗೋಳು ಇಟ್ಕೊಂಡ್ಮೇಲೆ ಮುತ್ತು ಕೊಡೋದ ಚಾನ್ಸೇ ಇಲ್ಲ. ಬೇಡ ಬಿಡು, ಅದು ಎಷ್ಟೊತ್ತು ಹೀಗೆ ನಿಂತ್ಕೋತೀಯೋ ನಿಂತ್ಕೋ, ಹೀಗೆ ಇರೋಣ. ಈಗೇನು ಮುತ್ತು ಕೊಡ್ಬೇಕು ತಾನೆ? ಆಯ್ತು, ಕೊಡ್ತೀನಿ. ನೋಡು, ಇನ್ಮೇಲೆ ರೂಮಿಂದ ಹೊರಗಡೆ ಬರಬೇಕಾದ್ರೆ ಒಂದ್ಸರಿ ಕನ್ನಡಿನ ನೋಡಿಕೊಂಡು ಬಾ. ಈ ಹುಡುಗಿ ನಾನು ಅನ್ಕೊಂಡದ್ದಕ್ಕಿಂತ ನನ್ನ ಮಗನಿಗೆ ಹೆಚ್ಚು ಹತ್ರ ಆಗಿದ್ದಾಳೆ ಅನ್ಸುತ್ತೆ. ಇನ್ನಿದನ್ನು ಮುಂದುವರಿಯೋದಕ್ಕೆ ನಾನು ಬಿಡಬಾರ್ದು. ಇವನು ಬೇರೆ, ಅವಳನ್ನು ನೋಡಿದ ತಕ್ಷಣ ಹಲ್ಕಿರಿತಾನೆ. ಅಣ್ಣ, ಇವನೇನೋ ಈ ಅವತಾರದಲ್ಲಿ ಇಲ್ಲಿಗೆ ಬಂದ, ಓಕೆ. ಅದೇ ಆಫೀಸ್ಗೆ ಹೋಗಿದ್ದಿದ್ರೆ ದೇವರೇ ಗೊತ್ತಿ. ಏನಿದು, ಇಬ್ರು ಅಣ್ಣ ತಮ್ಮ ಸೇರ್ಕೊಂಡು
ಚಿಕ್ಕ ವಿಷಯಕ್ಕೆ ನನ್ನ ಮಗನ ಅಷ್ಟೊಂದು ರೇಗಿಸ್ತಾ ಇದ್ದೀರಲ್ಲ, ಬಿಡಿ ಅದನ್ನ. ಅದು ಹೇಗೆ ಬಿಡೋಕ್ಕಾಗುತ್ತೆ? ಇಷ್ಟು ದಿವಸ ಹಾವು ಮುಂಗ್ಸಿ ಥರ ಆಡ್ತಿದ್ರು, ಈಗ ಜೋಡಿ ಹಕ್ಕಿಗಳಾಗಿದ್ದಾರೆ. ಅದು ನಾವು ಬೇಡ ಅನ್ನೋಕ್ಕಾಗುತ್ತೆ? ನಾವು ಇಷ್ಟಾದರೂ ಹೇಳೋದು ಬೇಡವಾ? ಏನೋ ಇಂಥ ವಿಷಯಗಳನ್ನ ಇಲ್ಲಿಗೆ ತರೋದೇ ತಪ್ಪು. ನನಗಂತೂ ಇದೊಂದು ಸ್ವಲ್ಪನೂ ಹಿಡಿಸಲ್ಲ. ಕೇಳಿದೇನಪ್ಪ ನಿಮ್ಮಮ್ಮ ಹೇಳಿದ ಮಾತನ್ನ? ಇನ್ನೇನೇ ಇದ್ರು ನೀನು ರೂಮಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲನೂ ಅಲ್ಲೇ ಬಿಟ್ಟು ಬಾ. ಇಲ್ಲ ಅಂದರೆ ಎಲ್ಲರೂ ನಿನ್ನ ಕಾಲು ಎಳಿಬೇಕಾಗತ್ತೆ. ಆಮೇಲೆ ನಿಮ್ಮ ಅಮ್ಮನಿಂದ ಬಯಸ್ಕೋಬೇಕಾಗುತ್ತೆ ಅಲ್ವೇನೆ ಸೀತಾ? ಸರಿಪಾ, ನಾನು ಆಫೀಸ್ಗೆ ಹೊಡ್ತೀನಿ, ಲೇಟ್ ಆಗುತ್ತೆ. ಕಾರ್ತಿಕ್, ಸರಿಯಾಗಿ ತಿಂಡಿ ತಿಂದು ಹೋಗು. ಇಲ್ಲಮ್ಮ ಸಾಕು, ನಾನಿನ್ ಬರ್ತೀನಿ, ಬಾಯ್. ಲೇ, ಮುಖ ತೊಳ್ಕೊಂಡು ಹೋಗು. ಅಪ್ಪ ನೀವು ಒಳ್ಳೆ. ಸರಿ ಬಾಯ್. ಅಣ್ಣ ನಾನು ಬರ್ತೀನಿ. ಆನ್ ದ ವೇ ನನ್ನೊಂದು ಕ್ಲೈಂಟ್ ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಸರಿ, ನೀನು ಮುಖ ತೊಳ್ಕೊಂಡು ಹೋಗು. ಯಾಕೆ ನಂದೇನು ಮಾರ್ಕ್ ಆಗಿಲ್ಲ, ನೀನು ಒಳ್ಳೆ. ಸೀತಮ್ಮ, ಯಾಕೊಂಥರ ಇದ್ದೀರಾ? ನಿನಗ್ಯಾಕದೆಲ್ಲ? ತಲೆ ತಿನ್ಬೇಡ, ಹೋಗ್ತಾ ಇರೋ. ಸೀತಮ್ಮ, ನಾನು ನಿಮ್ಮ ಮಗ ಹತ್ರ ಆಗ್ತಾ ಇದ್ದೀವಿ ಅಂತ ಭಯನಾ ನಿಮ್ಗೆ? ನನಗ್ಯಾಕೆ ಭಯ? ಅದನ್ನ ನೀವೇ ಹೇಳ್ಬೇಕಪ್ಪ. ಹೇಗೂ ನೀವು ಕಂಡೀಷನ್ ಹಾಕಿದ್ದೀರಾ, ಆ ಕಂಡೀಷನ್ ಪ್ರಕಾರ ನಾನು ನಿಮ್ಮ ಮನ್ಸನ್ನ ಮತ್ತೆ ನಿಮ್ಮ ಮಗನ ಮನ್ಸನ್ನ ಗೆಲ್ಬೇಕಿತ್ತು. ಈಗ ನಾನು ಮತ್ತೆ ನಿಮ್ಮ ಮಗ ಫುಲ್ ಕ್ಲೋಸು. ನಿಮ್ಮ ಮಗನ ಥರನೇ ನೀವು ಎಲ್ಲ ನನ್ನನ್ನು ಇಷ್ಟಪಟ್ಬಿಡ್ತೀರಾ ಅಂತ ಭಯನಾ? ನನ್ನ ಮಗನ ಮನಸ್ಸನ್ನ ನೀನು ಗೆದ್ದಿರಬಹುದು ಹುಡುಗಿ, ಆದರೆ ನನ್ನ ಮನಸ್ಸು ಗೆಲ್ಲೋದಕ್ಕೆ ಇನ್ನೊಂದು ಜನ್ಮ ಎತ್ತು ಬಂದರೂ ಸಾಧ್ಯ ಆಗಲ್ಲ. ಛೇ, ಅದಕ್ಕೆಲ್ಲ ಇನ್ನೊಂದು ಜನ್ಮ ಅಂತ ಯಾಕೆ ಅಷ್ಟು ದೂರ ಹೋಗ್ಬೇಕು ಸೀತಮ್ಮ? ಈ ಜನ್ಮದಲ್ಲೇ ಸಾಧಿಸೋಣ ಬಿಡಿ. ಸುಮ್ಮನೆ ತಲೆ ತಿನ್ಬೇಡ ಹುಡುಗಿ, ಹೋಗ್ತಾ ಇರೋ ಇಲ್ಲಿಂದ. ಆಮೇಲೆ ನೀವೇ ನನ್ನ ಹತ್ರ ಹೇಳಬೇಕು, ಏ ಹುಡುಗಿ, ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಸೊಸೆ ಅಂತ. ಅದೇ ನನ್ನ ಗುರಿ. ನೀನು ಹೀಗೆ ಹುಚ್ಚುಚ್ಚಾಗಿ ಮಾತಾಡಿದ ತಕ್ಷಣ ನಾನು ಕರಗೋದು ಇಲ್ಲ, ನೀನು ಅನ್ಕೊಂಡಿದ್ದಾಗೋದು ಇಲ್ಲ. ನಿಮ್ಮ ಆಶೀರ್ವಾದ ಒಂದಿದ್ರೆ ಎಲ್ಲ ಆಗುತ್ತೆ ಬಿಡಿ. ಅತ್ತೆ